Hi kids, welcome to Stories by Mom. New week, new story. The story will be read in English first and then it will be explained in Kannada also. So don't forget to watch the video till the end. Hi kids, today our story's title is The Blue Jackal. Let's get started. Once upon a time in a deep forest near a village lived a clever jackal named Chandru. He was always hungry and often wandered into the village at night in search of food. One night, while sneaking around the village, Chandru was chased by barking dogs. Scared and running fast, he jumped into a large pot kept outside a washerman's house. The pot was filled with blue dye. The dog went away, but when Chandru came out of the pot, his fur had turned bright blue. Chandru looked at himself in the river and was shocked. Then he smiled and thought, this blue color can make me special. When Chandru returned to the forest, all the animals were amazed. They have never seen a blue animal before. Who are you? Asked the lion. I am sent by the god to rule the forest. You must obey me. The animals believed him and made him their king. Chandru lived comfortably. He ate first, rested all day, and gave orders to others. But Chandru had one rule: no jackals are allowed near me. Days passed peacefully. One full moon night, Chandru heard jackals howling in the forest. He forgot he was pretending. Moved by habit, Chandru lifted his head and howled loudly like a jackal. The lion and other animals heard him and understood the truth at once. This is no god, they roared. He is just a jackal in disguise. Angry and disappointed, the animal chased Chandru out of the forest. Chandru ran away, ashamed and alone. He had lost everything because of his false pride. Moral: pretending to be something you are not will not last forever. Truth always comes out. ಒಂದ್ಸತಿ ಒಂದು ಊರಿರುತ್ತೆ. ಆ ಊರ ಹತ್ರ ಒಂದು ದಟ್ಟವಾದ ಕಾಡಿರುತ್ತೆ. ಆ ಕಾಡು ಒಳಗಡೆ ಒಂದು ಗುಳ್ಳೆ ನರಿ ಇರುತ್ತೆ. ಅದ್ರ ಹೆಸರು ಚಂದ್ರು ಆಗಿರುತ್ತೆ. ಆ ಚಂದ್ರುಗೆ ಯಾವತ್ತೂ ಹಸಿವಾಗ್ತಾ ಇರುತ್ತೆ. ಅದಕ್ಕೆ ಅದು ಊರೊಳಗಡೆ ಹೋಗ್ತಾ ಇರುತ್ತೆ ಊಟನ ಹುಡ್ಕಕ್ಕೆ. ಪ್ರತಿ ರಾತ್ರಿ ಹೋಗ್ತಾ ಇರುತ್ತೆ. ಒಂದಿನ ಅದು ಊರೊಳಗಡೆ ಮೆತ್ತಿಗೆ ಹೋದಾಗ ಅದನ್ನ ನಾಯಿಗಳು ಅಟ್ಟಾಡ್ಸ್ಕೊಂಡು ಬರುತ್ತೆ. ನಾಯಿಗಳು ಅಟ್ಟಾಡ್ಸ್ಕೊಂಡು ಬಂದಾಗ ಅದಕ್ಕೆ ಭಯ ಆಗ್ಬಿಟ್ಟು ಅದು ಓಡಿ ಹೋಗಿ ಒಂದು ಪಾತ್ರೆ ಇರುತ್ತೆ, ಮನೆ ಹೊರಗಡೆ ಒಂದು ಪಾತ್ರೆ ಇದ್ದು ಒಳಗಡೆ ಅದು ಜಿಗ್ದು ಬಿರುತ್ತೆ. ಆ ಪಾತ್ರೆ ಅಲ್ಲಿ ಏನಿರುತ್ತೆ, ಆ ಪಾತ್ರೆ ಒಳಗಡೆ ಫುಲ್ ಪೇಂಟ್ ಇರುತ್ತೆ, ನೀಲಿ ಬಣ್ಣದ ಪೇಂಟ್ ಇರುತ್ತೆ. ಅದ್ರ ಒಳಗಡೆ ಅದು ಹೋದಾಗ ಮತ್ತೇನು ಮಾಡುತ್ತೆ, ನಾಯಿಗಳು ಹೋಗ್ತಾರೆ. ನಾಯಿಗಳು ಹೋದಾದ್ಮೇಲೆ ಚಂದ್ರು ಏನು ಮಾಡ್ತಾನೆ, ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾದ್ಮೇಲೆ ಅವನದು ಏನಾಗುತ್ತೆ, ಅವನ ಮೈ ಬಣ್ಣ ಎಲ್ಲ ನೀಲಿ ಕಲರ್ ಆಗಿರುತ್ತೆ. ನೀಲಿ ಕಲರ್ ಅವನೇನು ಮಾಡ್ತಾನೆ, ಚಂದ್ರು ಹೋಗ್ಬಿಟ್ಟು ಅವನ್ನ ನೀರಲ್ಲಿ ನೋಡ್ತಾನೆ. ನೀರಲ್ಲಿ ನೋಡಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ನಾನು ಹೆಂಗೆ ಇದು ನೀಲಿ ಕಲರ್ ಆಗಿದ್ದೀನಿ ಅಂತ ಅಂದ್ಕೊಳ್ತಾನೆ. ಮತ್ತು ಅವನು ನಗ್ಬಿಟ್ಟು ಅವನು ಯೋಚನೆ ಮಾಡ್ತಾನೆ, ಈ ನೀಲಿ ಬಣ್ಣ ನನ್ನನ್ನು ಎಲ್ಲರಿಗಿಂತ ವಿಶೇಷತೆ ಮಾಡುತ್ತೆ, ನಾನು ಎಲ್ಲರಿಗಿಂತ ಬೇರೆಯಾಗಿ ಕಾಣ್ತೀನಿ ಅಂತ ಅವನು ಅಂದ್ಕೊಳ್ತಾನೆ. ಅಂದ್ಕೊಂಡಾದ್ಮೇಲೆ ಅವನು ಏನು ಮಾಡ್ತಾನೆ, ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದಾಗ ಎಲ್ಲ ಪ್ರಾಣಿಗಳಿಗೆ ಅವನ್ನ ನೋಡಿಬಿಟ್ಟು ಆಶ್ಚರ್ಯ ಆಗುತ್ತೆ. ಅವ್ರು ಯಾವತ್ತೂ ನೀಲಿ ಬಣ್ಣದ್ದು ಪ್ರಾಣಿನ ನೋಡಿರಲ್ಲ. ಅವನು ಮತ್ತೆ ಕೇಳ್ತಾರೆ, ಸಿಂಹ ಕೇಳ್ತಾನೆ, ನೀನು ಯಾರು ಅಂತ ಕೇಳ್ತಾನೆ ಸಿಂಹ ಕೇಳಿದಾಗ ಅವನೇನು ಹೇಳ್ತಾನೆ, ನನಗೆ ದೇವರು ನನ್ನನ್ನು ಇಲ್ಲಿ ಕಳಿಸ್ತಿದ್ದಾರೆ, ನೀವು ನಾನು ಹೇಳಿದೆಲ್ಲ ಮಾತು ಕೇಳಬೇಕು ಅಂತ ಆ ಗೂಳಿನರಿ ಹೇಳುತ್ತೆ. ಅವ್ರು ಏನು ಮಾಡ್ತಾರೆ, ಅವ್ರ ಮಾತನ್ನು ನಂಬಿಟ್ಟು ಹೇಳ್ತಾರೆ, ಆಯಿತು ನೀನು ನಮ್ಮ ರಾಜ ಆಗು ಅಂತ ಹೇಳ್ತಾರೆ. ಚಂದ್ರು ಅಲ್ಲಿ ಒಳ್ಳೆ ರೀತಿಯಲ್ಲಿ ಇರ್ತಾನೆ. ಅವನು ಮೊದ್ದು ತಿಂತಾನೆ, ಪ್ರತಿದಿನ ಆರಾಮ್ ಮಾಡ್ತಾ ಇರ್ತಾನೆ. ಮತ್ತು ಎಲ್ಲರಿಗೆ ಆರ್ಡರ್ ಕೊಡ್ತಾ ಇರ್ತಾನೆ, ಈ ಥರ ಮಾಡಿ ಆ ಥರ ಮಾಡಿ ಅಂತ. ಒಳ್ಳೆ ರೀತಿಯಲ್ಲಿ ದಿನ ಕಳೆಯುತ್ತೆ. ಒಂದು ಹುಣ್ಣಿಮೆ ರಾತ್ರಿ ಚಂದ್ರಿಗೆ ಏನಾಗುತ್ತೆ, ಗುಳ್ಳೆ ನರಿಗಳು ಕೂಗೋದು ಕೇಳಿಸುತ್ತೆ ಕಾಡಲ್ಲಿ. ಅವನು ಕೇಳ್ಬಿಟ್ಟು ಏನು ಮಾಡ್ತಾನೆ, ಅವನಿಗೆ ಅಭ್ಯಾಸ ಆಗಿರ್ತಲ್ಲ ಅದನ್ನು ಕೇಳ್ಬಿಟ್ಟು
ಅವನಿಗೆ ಮರ್ತೋಗುತ್ತೆ ಅವ್ನು ನಾಟಕ ಮಾಡ್ತಾ ಇದ್ದಾನಂತ. ಅವನು ಗೂಳೆ ನರಿ ಅಲ್ಲ, ಗೂಳೆ ನರಿ ಎಲ್ಲರೂ ಕೂಗುವಾಗ ಆ ನರಿನೂ ಎಲ್ಲ ಕೂಗ್ತಾರೆ. ಅದು ಅವನಿಗೆ ಅಭ್ಯಾಸ ಇದ್ದ ಕಾರಣದಿಂದ ಅವನ ತಲೆ ಎತ್ತಿಬಿಟ್ಟು ಏನು ಮಾಡ್ತಾನೆ, ಕೂಗ್ತಾನೆ ಅವ್ರ ಥರನೇ. ಅಲ್ಲಿ ಸಿಂಹ ಮತ್ತೆ ಬೇರೆ ಎಲ್ಲ ಇರ್ತಾರೆ, ಬೇರೆಯವರು ಎಲ್ಲ ಇದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಏನಂತ. ಅವ್ರು ಅನ್ಕೊಳ್ತಾರೆ, ಓ ನೀನು ಗೂಳೆ ನರಿನ, ನೀನು ಇಷ್ಟು ದಿವಸ ನಾಟಕ ಮಾಡ್ತಿದ್ದ ಅಂತ ಎಲ್ಲ ಹೇಳ್ತಾರೆ. ಅದು ಅವ್ರಿಗೆ ಮತ್ತೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಎಲ್ಲ ಪ್ರಾಣಿಗಳು ಚಂದ್ರನ ಓಡಿಸ್ತಾರೆ. ಚಂದ್ರು ಓಡೋಗ್ತಾನೆ, ಅವನಿಗೆ ನಾಚಿ ಆಗುತ್ತೆ, ಮತ್ತೆ ಅವನು ಒಬ್ಬನೇ ಆಗೋಗ್ತಾನೆ. ಅವನ ಸುಳ್ಳು ಹೆಮ್ಮೆಯಿಂದ ಎಲ್ಲನ ಕಳ್ಕೊಂಡ್ಬಿಡ್ತಾನೆ. ಮಾರಲ್ ಏನಂತೇಳಂದ್ರೆ, ನಾವು ಬೇರೆಯವ್ರ ಥರ, ನಾವು ಬೇರೆಯವ್ರು ಅಂತ ಅಂದ್ಕೊಂಡು ನಾವು ಅದನ್ನು ಸುಳ್ಳು ಹೇಳ್ಕೊಂಡು ಆ ಥರನೇ ಮಾಡ್ಕೊಂಡಿದ್ರೆ ಅದು ಯಾವತ್ತೂ ಇರಲ್ಲ. ಒಂದು ದಿವಸ ಯಾವತ್ತಾದರೂ ನಿಜ ಹೊರಗಡೆ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್.